ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಮಲೆನಾಡ ಮಧು. ಇವತ್ತೊಂದು ಕೋವದಿಂದ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ. ನೋಡಿ ಎಷ್ಟು ಜ್ಯೂಸಿಯಾಗಿ ಸ್ಪಾಂಜಿ ಟೈಪಲ್ಲಿ ಬಂದಿದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿರೋದು ನಾನು, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ. ಬಾಯಲ್ಲಿಟ್ಟರೆ ಸಹ ಕರಗೋಗುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಮೆಜರ್ಮೆಂಟ್ ಪ್ರಕಾರ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ, ನೋಡೋಣ ಬನ್ನಿ. ನಾನು ಮೊದಲಿಗೆ ಸಾದಾ ಕೋವಾ, ಸೆಪ್ಪೆ ಕೋವಾ ಅಂತ ಹೇಳ್ತೀವಲ್ಲ, ಅದನ್ನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಸ್ವೀಟ್ ಕೋವಾ ಹಾಗೂ ಸೆಪ್ಪೆ ಕೋವಾ ಅನ್ನೋದು ಸಿಗುತ್ತೆ. ಅದರಲ್ಲಿ ನಾನು ಸೆಪ್ಪೆ ಕೋವಾ ತೊಗೊಂಡಿದ್ದೀನಿ 500 ಗ್ರಾಮ್ ಆಗೋಷ್ಟು, ಅರ್ಧ ಕೆ ಜಿ. ನೀವು ಹೆಚ್ಚು ತಗೊಂಡ್ರೆ ನೋಡಿ, ಅದು ಇದೇ ಪ್ರಕಾರದಲ್ಲಿ ನೀವು ಹೆಚ್ಚಿನ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ನೋಡಿ ಅರ್ಧ ಕೆ ಜಿ ಕೋವಕ್ಕೆ 150 ಗ್ರಾಮು ಮೈದಾ ತೊಗೊಂಡಿದ್ದೆ. ಮೈದಾನ ಸಹ ಅಳತೆ ಮಾಡಿ ತೋರಿಸಿದ್ದೀನಿ. ಹಾಗೂ ಅಡಿಗೆ ಸೋಡಾ 10 ಗ್ರಾಮ್ ಅಷ್ಟು, ಅದನ್ನು ಕೂಡ ಅಳತೆ ಮಾಡಿ ತೋರಿಸಿದ್ದೀನಿ. ಇವು ಮೂರನ್ನು ಚೆನ್ನಾಗಿ ಫಸ್ಟು ಡ್ರೈ ಆಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರು ಹಾಕಲಿಕ್ಕೆ ಹೋಗಬೇಡಿ ಮೊದಲಿಗೆ. ನಂತರ ಸ್ವಲ್ಪನೇ ನೀರು ಚಿಮುಕ್ಸ್ಕೊಳ್ತಾ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ಹದ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪನೇ ಚಿಮುಸ್ಕೊಂಡು ಈ ಥರ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದು ಉಂಡೆ ಮಾಡಿದಾಗ ಕೈಗೆ ಅಂಟ್ಲೂಬಾರ್ದು ಹಾಗೂ ಗಟ್ಟಿನೂ ಇರಬಾರ್ದು. ಒಂದು ಮೀಡಿಯಮ್ ಇದರಲ್ಲಿ ನಮಗೆ ಹಿಟ್ಟು ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಾಡ್ಕೊಂಡೋಗಿ, ಆವಾಗ ನಮಗೆ ಒಳ್ಳೆ ಒಂದು ಹಿಟ್ಟು ಸಿಗುತ್ತೆ. ನಂತರ ಇದನ್ನು ಒಂದು ನೆಂದಿದ್ದ ಬಟ್ಟೆಯಲ್ಲಿ ಮುಚ್ಚಿಡೋಣ. ಅಲ್ಲಿ ಅಷ್ಟರೊಳಗೆ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು 1 ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಕೋವಾ ತೊಗೊಂಡಿರೋದಲ್ವಾ, ಹಾಗಾಗಿ ನಾನು 1 ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಎಷ್ಟೇ ತೊಗೊಳ್ಳಿ, ಇದೇ ಒಂದು ಮೆಜರ್ಮೆಂಟಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. 1 ಕೆ ಜಿ ಸಕ್ಕರೆಗೆ 2 ಲೀಟರ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ, 2 ಲೀಟರ್ ಆಗುವಷ್ಟು. ಪಾಕ ಯಾವತ್ತೂ ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆವಾಗ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತೆಳು ಆದರೆ ಪಾಕದಲ್ಲಿ ಕದಲ್ಕೊಳ್ಳುತ್ತೆ ಉಂಡೆಗಳು. ತುಂಬ ಗಟ್ಟಿಯಾದರೆ ಒಳಗಡೆ ಪಾಕ ಹೀರ್ಕೊಳ್ಳೋದಿಲ್ಲ. ನೋಡಿ, 1/4 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಕಲರನ್ನು ಆ್ಯಡ್ ಮಾಡಿಲ್ಲ. ನ್ಯಾಚುರಲ್ ಆಗಿ ನೀರು, ಸಕ್ಕರೆ, ಏಲಕ್ಕಿ ಪುಡಿ ಅಷ್ಟೇ ತೊಗೊಂಡಿರೋದು. ಇದು ಒಂದು ಕಡೆ ಕುದೀತಾ ಇರಲಿ. ಅಷ್ಟರೊಳಗೆ ನಾವು ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಉಂಡೆಗಳು ಮಾಡ್ಕೊಳ್ಳೋಕ್ಕಿಂತ ಮೊದಲು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಒಂದು ಅಗಲವಾದ ಪಾತ್ರೆಯಲ್ಲಿ ಅಥವಾ ಇಲ್ಲ ಈ ಥರ ಒಂದು ಸ್ಲ್ಯಾಬ್ ಮೇಲೆ ಈ ಥರ ಒಂದು ಕೈಯಿಂದ ಚೆನ್ನಾಗಿ ನಾದಬೇಕು. ಹಿಟ್ಟನ್ನು ಎಷ್ಟು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು, ಅಷ್ಟು ಒಂದು ಸಾಫ್ಟಾಗಿ ಬರುತ್ತೆ ಪಾಕಕ್ಕೆ ಹಾಕಿದ ಮೇಲೆ. ಮತ್ತು ಎಣ್ಣೆಗೆ ಹಾಕಿದ ಮೇಲೆ ಬಿರುಕು ಬಿಟ್ಕೊಳ್ಳಲ್ಲ. ಈ ಥರ ಒಂದು ನಾದ್ಕೊಂಡ್ರೆ, ಈ ಥರ ನಾದೋದ್ರಿಂದ ಯಾವುದೇ ರೀತಿ ಉಂಡೆಗಳು ಬಿರುಕು ಬಿಟ್ಕೊಳ್ಳೋದಾಗಲಿ ಅಥವಾ ಒಡ್ಕೊಳ್ಳೋದಾಗಲಿ ಆಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾದ್ಕೊಂಡಾದಮೇಲೆ ಒಂದು ಉದ್ದ ಈ ಥರ ಒಂದು ರೋಲ್ ಮಾಡಿಕೊಂಡು ಈ 3 ಬೆರಳು ಸಹಾಯದಿಂದ ಒಂದೇ ಅಳತೆ ಬರುತ್ತೆ. ಹಿಂಗೆ 3 ಬೆರಳು ಸಹಾಯದಿಂದ ಸ್ವಲ್ಪನೇ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳೋಣ. ನಂತರ ಈ ಥರ ಅಂಗೈಯಲ್ಲಿ ಉದ್ದುದ್ದ ನಾದ್ಕೊಂಡು ಹೊಸ್ಕೊಂಡು ಈ ಥರ ರೌಂಡು ಸುರುಳಿ ಸುತ್ತಬೇಕು. ಆವಾಗ ಉಂಡೆಗಳು ತುಂಬ ಚೆನ್ನಾಗಿ ಒಂದು ಬಿಗಿಯಾಗಿ ಒಂದು ಉಂಡೆಗಳ ಸಿಗುತ್ತೆ. ಪ್ರತಿಯೊಂದನ್ನು ಇದೇ ಥರ ಮಾಡ್ಕೊಳ್ಳಿ. ಹಸ್ತದಲ್ಲಿ ಈ ಥರ ಬತ್ತಿ ಥರ ಹುಸ್ದುಬಿಟ್ಟು ರೌಂಡಾಗಿ ಒಂದು ಉಂಡೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿ ಒಂದು ಉಂಡೆನೂ ಸಹ ಇದೇ ಥರ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಜಾಸ್ತಿ ಮಾಡೋದಾದರೆ, ಚೆನ್ನಾಗಿ ಬರುತ್ತೆ. ಆದ್ರೂ ಈ ಥರ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಆದಷ್ಟು ಪಾಕನ ನೀವು ಕಮ್ಮಿ ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಜಾಸ್ತಿ ಇರಲಿ ಪಾಕ. ಯಾಕಂತಂದರೆ ಪಾಕ ಯಾವತ್ತು ನಾವು ಕೋವಾ ಅರ್ಧ ಕೆ ಜಿ ತೊಗೊಂಡಿದ್ರೆ ಸಕ್ಕರೆನ ನಾವು ಅದರ ಅರ್ಧದಷ್ಟು ಹೆಚ್ಚಿರಬೇಕು. ಈಗ ಕೋವಾ ನಾವು ಅರ್ಧ ಕೆ ಜಿ ತೊಗೊಂಡಿದ್ದೀವಿ, ಇದು ಸಕ್ಕರೆನ ನಾವು 1 ಕೆ ಜಿ ತೊಗೋಬೇಕು. ಅದಕ್ಕೆ ನೀರಿನ ಪ್ರಮಾಣ ಇನ್ನಷ್ಟು 1ರಷ್ಟು ಜಾಸ್ತಿ ಇರಬೇಕು. ಈಗ 1 ಕೆ ಜಿ ಸಕ್ಕರೆಗೆ 2 ಲೀಟರ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ನೋಡಿದ್ರಲ್ಲ, ಎಲ್ಲ ಉಂಡೆಗಳು ಮಾಡ್ಕೊಂಡ ನಂತರ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ. ಎಣ್ಣೆ ಚೆನ್ನಾಗೂ ಕಾದಿದೆ. ಕಾದ ಕೂಡಲೇ ಇದೇ ಒಂದು ಇದರಲ್ಲಿ ಬಿಡ್ಲಿಕ್ಕೆ ಹೋಗಬೇಡಿ ಉಂಡೆಗಳನ್ನ. ಈ ಥರ ಸೌಟಲ್ಲಿ ಕ್ಲೀನಾಗಿ ಒಂದು 2ರಿಂದ 3 ಸಲ ಹಿಂಗೆ ಅಲ್ಲಾಡಿಸ್ಕೊಂಡು ನಂತರ ಉಂಡೆಗಳನ್ನು ಬಿಡಿ. ಆವಾಗ ಫ್ಲೇಮು ಚೆನ್ನಾಗಿ ಉರಿ ಎಲ್ಲ ಕಡೆ ಎಣ್ಣೆಗೂ ತಾಗಿ ಒಂದೇ ಥರ ಬೇಯುತ್ತೆ ಉಂಡೆಗಳು. ನೋಡಿ, ಈ ಥರ ಎಲ್ಲ
ಒಂದು ರೌಂಡ್ ಆಡಿಸಿದ ನಂತರ ಉಂಡೆಗಳನ್ನು ಬಿಡ್ತಾಯಿದ್ದೀನಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಒಂದು ನೋಡ್ಕೊಳ್ಳಿ ನಿಮ್ಮ ಬಾಣಲಿ ಎಷ್ಟು ಅಗಲ ಇದೆ, ಸ್ವಲ್ಪನೇ ಹಾಕ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರಬೇಕು. ನೋಡಿದ್ರಲ್ಲ, ಒಂದು ಉಂಡೆನೂ ಸಹ ಬಿರುಕು. ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಒಳಗಡೆ ಬೇಯಬೇಕು. ತುಂಬ ಉರಿಲಿ ಬೇಯಿಸ್ಕೊಂಡ್ರೆ ಮೇಲೆ ಮಾತ್ರ ಬೇಗ ಬ್ರೌನ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಸ್ಟಾರ್ಟಿಂಗು ಜಾಸ್ತಿ ಫ್ಲೇಮಲ್ಲಿ ಹಾಕ್ಕೊಳ್ಳಿ ಉಂಡೆ ಹಾಕಬೇಕಾದ್ರೆ, ನಂತರ ಪಟ್ಟ ಕಮ್ಮಿ ಮಾಡಿಬಿಟ್ಟು ನೆಕ್ಸ್ಟು ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ, ಬೇಗ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಇದೇ ಥರ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಇದೇ ಥರ ಉಂಡೆಗಳು ತಿನ್ನಲಿಕ್ಕೆ ಪಾಕಕ್ಕೆ ಹಾಕೋಕ್ಕಿಂತ ಮೊದಲು ಹೀಗೆ ಕೊಟ್ಟರು ತುಂಬ ಖುಷಿಯಿಂದ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. 1 by 1 ಈ ಥರ ಒಂದು 10-15 ಉಂಡೆಗಳು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಯಾವುದೇ ಉಂಡೆಗಳು ಸಹ ಬಿರುಕು ಒಡೆದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಜಾಸ್ತಿ ಬ್ರೌನ್ ಕಲರ್ ಮಾಡ್ಕೋಬೋದು. ನಾವು ಬಿಸಿ ಇರಬೇಕಾದ್ರೇ ಈ ಥರ ಪಾಕ ಬಿಸಿ ಇರಬೇಕಾದ್ರೇ ಉಂಡೆಗಳನ್ನು ಪಾಕಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಅದು ಸಾಫ್ಟ್ ಆಗುತ್ತೆ. ತಣ್ಣಗಾದ್ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ. ಬಿಸಿ ಪಾಕಕ್ಕೇ ಈ ಥರ ಒಂದು ಕಡೆ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಪಾಕಕ್ಕೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಅರ್ಧ kg ಕೋವದಲ್ಲಿ 90 ಗುಲಾಬ್ ಜಾಮೂನ್ ಆಗಿದೆ. ನೋಡಿ, ಈಗ ಪಾಕನೂ ಸಹ ಆಗಿದೆ, ಉಂಡೆಗಳು ಸಹ ಕರೆದಾಗಿದೆ. ಈಗ ಬಿಸಿ ಇರಬೇಕಾದ್ರೇ ಇದಕ್ಕೆ ಸೇರಿಸ್ಕೊಳ್ಳೋಣ ಉಂಡೆಗಳನ್ನು. ಇಷ್ಟ ಆಗಿದೆ ನೋಡಿ. ನಾವು ಸ್ವಲ್ಪ ಡಾರ್ಕ್ ಮಾಡಿದ್ದೀನಿ ಗೋಲ್ಡನ್ ಕಲರ್ಗಿಂತನೂ. ತುಂಬ ಚೆನ್ನಾಗಿರುತ್ತೆ. ಅದು ಸಹ ಸ್ವಲ್ಪ ಡೀಪ್ ಫ್ರೈ ಆದರೆ ಅದು ಒಂದು ಫ್ಲೇವರ್ ಚೆನ್ನಾಗಿರುತ್ತೆ. ಬಿಸಿ ಇರಬೇಕಾದ್ರೇ ಈ ಥರ ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗುಲಾಬ್ ಜಾಮೂನನ್ನು ಮನೇಲೇ ಮಾಡ್ಕೋಬೋದು. ಅಂಗಡಿಯಿಂದ ಪ್ಯಾಕೆಟ್ ತಂದು ಮಾಡೋದಕ್ಕಿಂತನೂ ಅರ್ಧ kg ಕೋವಾ, 150 ಗ್ರಾಮು ಮೈದಾ, ಒಂದು 10 ಗ್ರಾಮ್ ಆಗೋಷ್ಟು ಅಡುಗೆ ಸೋಡಾದಲ್ಲಿ ಇಷ್ಟು ಒಂದು ಜಾಮೂನನ್ನು ನಾವು ತಯಾರಿ ಮಾಡ್ಬೋದು. ನೋಡಿ, ಇದನ್ನು ಈಗ ನಾವು 1 ಗಂಟೆ ಈ ಥರ ಎಲ್ಲ ಇದು ಮಾಡಿಬಿಟ್ಟು ಸೌಟಲ್ಲಿ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಈ ಥರ ಒಂದು ತೆಳುವಾದಿದ್ರಲ್ಲಿ ಸೌಟಲ್ಲಿ ಜಸ್ಟ್ ಒಳಗಡೆ ಮುಳುಗೋಂಗೆ ಮಾಡಿಬಿಟ್ಟು 1 ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ. ನಂತರ ಇದು ಸರ್ವ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಸಕ್ಕರೆ ಪಾಕ ಎಲ್ಲ ಹೀರಿಕೊಂಡು ದಪ್ಪ ಆಗಿದೆ ಜಾಮೂನ್ಗಳು, ಉಂಡೆಗಳೆಲ್ಲ ದಪ್ಪ ಆಗಿದೆ ನೋಡಿ. ಈಗ ಮೇಲುಗಡೆನೇ ಇದೆ ನೋಡಿ ಪಾಕ ಇದು ವೇಸ್ಟ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಪಾಕ ಏನು ವೇಸ್ಟ್ ಆಗೋದಿಲ್ಲ ಜಾಸ್ತಿ ಮಾಡಿದ್ರೂ. ಇದು ಬೇರೆ ಸ್ವೀಟಿಗೆ ನಾವು ಸೇರಿಸ್ಕೋಬೋದು, ಫ್ರಿಜ್ಜಲ್ಲಿಟ್ಟರೆ, ಅಥವಾ ಕಾಫಿ ಟೀ ಮಾಡಬೇಕಾದ್ರೆ ಈ ಪಾಕನ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಏನು ಹಾಳಾಗೋದಿಲ್ಲ. ಆದಷ್ಟು ನಾವು ಪಾಕನ ಹೆಚ್ಚಾಗೆ ಮಾಡ್ಕೋಬೇಕಾಗತ್ತೆ. ಕಮ್ಮಿ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ಉಂಡೆಗಳು ಹೀರ್ಕೊಳ್ಳಲ್ಲ, ಜಾಮೂನು ಹೀರ್ಕೊಳ್ಳಲ್ಲ ಕಮ್ಮಿ ಇದ್ದರೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಬಾಯಲ್ಲಿಟ್ಟರೆ ಅಷ್ಟು ಕರಗೋಗಂಗಿದೆ, ತುಂಬ ಚೆನ್ನಾಗಿದೆ. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು, ಶೇರು, ಕಮೆಂಟು ಮಾಡೋದನ್ನ ಮರಿಬೇಡಿ. ಹೊಸಬ್ರು ಯಾರಿನ್ನೂ ಹಾಗೆ ನೋಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.